ಹಾಯ್, ಇವತ್ತು ನಾನು ಕೋಡ್ಬೇಳೆ ಮಾಡ್ತಾಯಿದ್ದೀನಿ. ಕೋಡ್ಬೇಳೆ ಮಾಡಲಿಕ್ಕೆ ನಾನು ಇದು ಒಂದು 60 ml ಕಪ್ಪಿಂದ 2 ಕಪ್ಪಷ್ಟು ನಾನು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ಬೇಕು ಅಂದರೆ ಹಾಕ್ಕೋಬೋದು. ನಾನು ಮಗುಗೋಸ್ಕರ ಮಾಡ್ತಾಯಿದ್ದರಿಂದ ಖಾರ ಕಡಿಮೆ ಆಗ್ತಿದೆ. ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಬೋದು. ಇದು 2 ಕ್ಯೂಬಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. 2 ಕ್ಯೂಬಷ್ಟು 250 ml ಕಪ್ಪು. ಈ ಕಪ್ಪಿಂದ ನಾನು 2 ಕಪ್ಪಷ್ಟು ಹಿಟ್ಟನ್ನು ಸ್ವಲ್ಪ 2 ಕಪ್ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪಿಗೆ ನಾನು 1 ಕಪ್ಪಿಗೆ 1/4 ಕಪ್ ಹಂಗೆ ನಾನು 2 ಕಪ್ ಹಾಕಿರೋದ್ರಿಂದ ನಾನು ಕಾಲು ಕಪ್ಪುಗಳು 2 ಅಷ್ಟು ಹಾಕ್ಕೊಳ್ತೀನಿ. 1 ಕಪ್ಪಿಗೆ 1/4 ಕಪ್ ಹಿಟ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದು 2 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ನಾನು ಕಾಲು ಕಪ್ಪಷ್ಟು ಮೈದಾ ಹಾಕೊಂಡಿದ್ದೀನಿ. 1 ಕಪ್ಪಿಗೆ 1/4 ಕಪ್ ಹಾಕಬೇಕು. ನಾನು 2 ಕಪ್ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ 2 ಸರಿ 1/4 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಡಲೆ ಮತ್ತು ಕೊಬ್ಬರಿ ಖಾರ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೇನು ಬಿಸಿ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಟೀ ಸ್ಪೂನಷ್ಟು ಅಜ್ವಾನ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾನ ಹಾಕ್ಕೊಂಡು 1/4 ಟೀ ಸ್ಪೂನಷ್ಟು ಇಂಗು, ಆಮೇಲೆ 1 ಚಿಟಿಕೆಯಷ್ಟು ಸೋಡಾ ಹಾಕ್ಕೋಬೇಕು. ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಈ ಥರ ಒಂದು ಸಣ್ಣದು ನಲ್ಲಿಕಾಯಿ ಗಾತ್ರದಷ್ಟು ಹುಳಿ ಮಾಡ್ಕೋಬೇಕು. ಹುಳಿ ಮಾಡಿಕೊಂಡು ಒಂದೊಂದನ್ನೇ ಈ ಥರ ಹೀಗೆ ಉದ್ದಕ್ಕೆ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಎಣ್ಣೆ ಕಾದಿದೆ. ಈಗ ನಾನು ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾದಿರಬೇಕು ಎಣ್ಣೆ ಯಾವಾಗಲೂ. ಈ ಥರ ಗುಳಿ ಬರ್ತಾಯಿದೆ. ಈಗ ನಾನು ಗುಳಿ ಬರ್ತಾರಿಂದ ಫ್ಲೇಮನ್ನು ಮೀಡಿಯಮ್ ಮಾಡಿಕೊಂಡು ನಿಧಾನಕ್ಕೆ ಕರ್ಕೊಳ್ತೀನಿ. ಈಗ ಇದು ಆಗಿದೆ ಕೋಡ್ಬೇಳೆ. ಇದನ್ನು ನಾನು ತಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿ ತಗೊಳ್ತೀನಿ. ಈ ಥರ ಇದು ಕೋಡ್ಬೇಳೆ ರೆಡಿ ಆಗಿದೆ. ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಆನಂತರ ಮತ್ತೆ ಕರ್ಕೊಳ್ಳೋಣ. ಕೋಡ್ಬೇಳೆ ಇದನ್ನು ನಾನು ತಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿ ಮತ್ತು ಎಣ್ಣೆ ತಣ್ಣಗಾಗಿದ್ದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಪುನಃ ಹಾಕಿದ್ದಾದಮೇಲೆ ಸಿಮ್ಮಿಗೆ ಇಟ್ಕೋಬೇಕು. ಗುಳ್ಳೆ ಬರ್ತಾ ಇದೆಯಲ್ಲ, ಈಗ ಎಲ್ಲ ಹಾಕಿದ್ದಾದಮೇಲೆ ಸಿಮ್ ಮಾಡ್ಕೋಬೇಕು. ಈಗ ಕಡಿಮೆ ಮಾಡ್ಕೊ. ಈಗ ಕೋಡ್ಬೇಳೆ ರೆಡಿ ಆಗಿದೆ. ಸೊ ಇದು ನೋಡಿ, ಕೋಡ್ಬೇಳೆ ಗಟ್ಟಿಗೆ ಆಗಿದೆ ಚೆನ್ನಾಗೆ. ಈ ಥರ ಟೊಳ್ಳು ಬಂದಿದೆ, ಎಲ್ಲ ನೀಟಾಗಿ ಈ ಥರ ಟೊಳ್ಳಿದೆ ನೋಡಿ. ಸೊ ನೀವು ಮನೆಯಲ್ಲಿ ಒಮ್ಮೆ ಇದೇ ಒಂದು ಮೆಜರ್ಮೆಂಟಲ್ಲಿ ಕೋಡ್ಬೇಳೆಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು.